ಹಾಲು ಕುದಿತಾ ಉಂಟು, ಹಾಗೆ ಟೀ ರೆಡಿ ಆಯಿತು. ಬೆಳಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದೆ. ನನ್ನ ಡೇ ವರ್ಕಿನ ಕಡೆ ಮೇಲೆ ಬಾಟಮ್ ಪಾರ್ಟ್ ಸ್ಟಿಚ್ ಮಾಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದೀರಾ? ಸೊ ಈಗ ಹಾಲು ಕುದಿತುಂಟು. ಸೊ ಟೀ ಕೂಡ ರೆಡಿ ಆಯಿತು. ಇವತ್ತು ನಮಗೆ ಟೀಗೆ ಉಪ್ಪಿಟ್ಟು. ಸೊ ಉಪ್ಪಿಟ್ಟೆಲ್ಲ ತಿಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದೆ. ಸೊ ಈಗೊಂದು ನಿಮಗೆ ಹೂ ತೋರಿಸ್ಬೇಕು ಅಂತ ಬಂದೆ. ಇದನ್ನು ನಮ್ಮ ಕಡೆ ಲಿಲ್ಲಿ ಹೂ ಅಂತ ಕರೀತಾರೆ, ಹಾಗೆ ಗೌರಿ ಹೂ ಅಂತ ಕರೀತಾರೆ. ಸೊ ಇದು ಡಾರ್ಕ್ ಪಿಂಕಲ್ಲಿ ಇದೆ. ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸಿ ನನ್ನ ಡೇ ವರ್ಕಿನ ಕಡೆ. ಅಟ್ ಫಸ್ಟ್ ನಾನು ಈ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತೇನೆ. ವೆನ್ ಯುವರ್ ಸ್ಪೇಸ್ ಇಸ್ ಮೆಸ್ಸಿ, ಯುವರ್ ಬ್ರೈನ್ ಆಲ್ಸೋ ಫೀಲ್ಸ್ ಮೆಸ್ಸಿ. ವೆನ್ ಯುವರ್ ಸ್ಪೇಸ್ ಇಸ್ ಕ್ಲೀನ್, ಯುವರ್ ಮೈಂಡ್ ಫೀಲ್ಸ್ ಲೈಟರ್ ಆ್ಯಂಡ್ ಪೀಸ್ಫುಲ್. ಸೊ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್ ಎಲ್ಲ ಸ್ಪೇಸನ್ನೊಮ್ಮೆ ಕ್ಲೀನ್ ಮಾಡಬೇಕು. ಸೊ ದ್ಯಾಟ್ ಕ್ಲೀನ್ ಆದ ಸ್ಪೇಸ್ ನಮ್ಮ ಮೈಂಡಿಗೆ ಪೀಸ್ಫುಲ್ ಮತ್ತು ಕಾಮ್ನೆಸ್ಸನ್ನು ಕೊಡ್ತದೆ. ಸೊ ದ್ಯಾಟ್ ನಮ್ಮ ವರ್ಕ್ ಕೂಡ ಪರ್ಫೆಕ್ಟಾಗಿ ಆಗ್ತದೆ. ಸೊ ವಾವ್, ಕ್ಲೀನ್ ಆಯಿತು. ಸೊ ಈಗ ನಾನು ಪುನಃ ಅರೇಂಜ್ ಮಾಡ್ತಿದ್ದೇನೆ. ಹಾಗೆ ಕಟ್ ಮಾಡಿದ ಫ್ಯಾಬ್ರಿಕನ್ನು ಕೂಡ ಇಲ್ಲಿಡ್ತೇನೆ. ಸೊ ಈಗ ನಾನು ಸ್ಕ್ರಂಚೀಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಈ ಬ್ಲೌಸ್ ಒಂದು ಹಾಫ್ ಆಗಿದೆ ಮಾಡಿ. ಇದಕ್ಕೆ ಹುಕ್ಸ್ ಅಟ್ಯಾಚ್ ಮಾಡಲಿಕ್ಕೆ ಬಾಕಿ ಇತ್ತು. ಅಂದರೆ ಒಂದು 2 ವೀಕ್ಸ್ ಆಯಿತು ಇದನ್ನು ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ ಹೊರಟದ್ದು. ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರೋದಲ್ವ ನಾನು. ಕಂಪ್ಲೀಟಾಗಿ ಒಂದೇ ದಿವಸ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ, ವರ್ಕಿಗೆ ಕೂಡ ಹೋಗ್ತೇನೆ. ಸೊ ದ್ಯಾಟ್ ಈಗ ನಾನು ಅದಕ್ಕೆ ಹುಕ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಅದು ಆಫ್ ಆಗಿ ಆಗುವಾಗ ಒಂದು ಐಸ್ ಕ್ಯಾಂಡಿ ಬಂತು. ಸೊ ಅದನ್ನು ಬಿಡಲಿಕ್ಕೆ ಆಗ್ತದೆ. ಅದನ್ನೆಲ್ಲ ತಿಂದು ಈಗ ಅದನ್ನು ಫಿಟ್ಟಿಂಗ್ ಮಾಡ್ತಾ ಇರ್ತೇನೆ. ಸೊ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂತ ಆಗ್ತದೆ. ಮತ್ತು ಬಾಕಿ ಉಳಿದದ್ದು ಟಾಪ್ಸ್, ಪ್ಯಾಂಟ್ ಅದೆಲ್ಲ ನನಗೆ ಈಸಿ ಆಗ್ತದೆ. ಸೊ ಫೈನಲಿ ಈ ಬ್ಲೌಸ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಅದಾದ ಮೇಲೆ ನಂದೊಂದು ಸ್ಕ್ರಂಚೀಸ್, ಅಂದರೆ ಆಗಲೇ ಕಟ್ ಮಾಡಿಟ್ಟಿದ್ದೆ ಅಲ್ವ ಕೆಲವು ಫ್ಯಾಬ್ರಿಕ್. ಸೊ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ಅದನ್ನೆಲ್ಲ ಸ್ಟಿಚ್ ಮಾಡಿದೆ. ಅಂದರೆ ಪೂರ್ತಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನೊಂದು ಸ್ವಲ್ಪ ಸ್ಟಿಚ್ ಮಾಡಿದ್ದಷ್ಟೇ, ಇನ್ನು ಉಳಿದದ್ದು ನಾಳೆ ಮಾಡುವ ಅಂತ ಹೇಳಿಟ್ಟೆ. ಸೊ ಹಾಗೆ ಇನ್ನೂ ಸಹ ಕೆಲವು ಬಾಕಿ ಉಂಟು ಸ್ಟಿಚ್ ಮಾಡಲಿಕ್ಕೆ. ಅದಾದ ಮೇಲೆ ಇಲ್ಲಿ ನೋಡಿ ಗೈಸ್, ಇದೊಂದು ಫ್ಯಾಬ್ರಿಕ್. ಇದು ಸಹ ಹಾಗೆ ಹೇಳಿದಾಗೆ ಒಂದು 2 ವೀಕ್ಸ್ ಆಯಿತು. ಇದನ್ನು ಸಹ ಕೂಡ ಕಟ್ ಮಾಡಿ, ಇದು ಬಾಟಮ್ ಇದು ಪಾರ್ಟ್, ಇದು ಟಾಪ್ ಪಾರ್ಟ್. ನಾನು ಲೈನಿಂಗ್ ಫ್ಯಾಬ್ರಿಕ್ ಇಟ್ಟು ಸ್ಟಿಚ್ ಮಾಡಿದ್ದೆ. ಯಾಕಂದರೆ ನನಗೆ ಇದು ಟಾಪಿಗೆ ಲೈನಿಂಗ್ ಫ್ಯಾಬ್ರಿಕ್ ಇಡದಿದ್ದರೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಸೊ ದ್ಯಾಟ್ ನಾನು ಲೈನಿಂಗ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ದದ್ದು. ಇದು ಫ್ಯಾಬ್ರಿಕ್ ಕೂಡ ಹಾಗೆ ತುಂಬ ಒಳ್ಳೆಯದುಂಟು ಫ್ಯಾಬ್ರಿಕ್. ಸೊ ಸ್ಲೀವ್ ಕೂಡ ಒಂದು ಅಟ್ಯಾಚ್ ಮಾಡಿ, ಇನ್ನೊಂದು ಅಟ್ಯಾಚ್ ಮಾಡಲಿಕ್ಕೆ ಬಾಕಿ ಉಂಟು. ಸೊ ಅದನ್ನು ಸ್ಟಿಚ್ ಮಾಡುವ. ಹಾಗಿದ್ರೆ ಫ್ಯಾಬ್ರಿಕ್ ಕೂಡ ಒಳ್ಳೆಯದುಂಟು. ಇದು ಮೀಶೋದಿಂದ ನಾನು ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಕೂಡ ಲಿಂಕ್ ಬೇಕು ಅಂತಾದರೆ ಕಮೆಂಟ್ ಮಾಡಿ. ಸೊ ನಾನು ಇದಕ್ಕೆ ಪಫ್ ಸ್ಲೀವ್ ಇಟ್ಟದ್ದು. ಅಂದರೆ ನಾನು ಪಫ್ ಸ್ಲೀವ್ ಇಟ್ಟು ಸ್ಟಿಚ್ ಮಾಡಿದಂದರೆ ಇಂಥ ಡ್ರೆಸ್ಸಿಗೆ ಒಂದು ಮನೆಯಲ್ಲಿ ಹಾಕಲಿಕ್ಕೆ ಅಂತ ಒಂದು ಸ್ಯಾಂಪಲ್ ಆಗಿ ಇಟ್ಟೇನೆ. ಸೊ ಅದೇ ನಾನೀಗ ಹಾಕ್ಕೊಂಡಿದ್ದದ್ದು. ಸೊ ಅದಾದ ಮೇಲೆ ಬಾಟಮ್ ಪಾರ್ಟ್ ಸ್ಟಿಚ್ ಮಾಡ್ತೇನೆ. ಸೊ ಇದು ಕೂಡ ಇವತ್ತು ಕಂಪ್ಲೀಟ್ ಆಗ್ತದೆ ಅಂತ ಅಂದ್ಕೊಂಡೆ, ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ತುಂಬ ಫಿಟ್ಟಿಂಗ್ ಎಲ್ಲ ಬಾಕಿ ಉಂಟಲ್ವ ಇನ್ನು. ಹಾಗೆ ಅದು ಪರವಾಗಿಲ್ಲ, ನಾಳೆ ಸ್ಟಿಚ್ ಮಾಡುವ ಅಂತೇಳಿ ಇಟ್ಟೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಸೊ ನಿಮಗೆ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇಂಥದ್ದೇ ವಿಡಿಯೋ ನಿಮಗೆ ಬೇಕು ಅಂತಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.